ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಯಾವಾಗಾರ ಬೆಳಗ್ಗೆ ಹೊತ್ತು ಬೇಗ ಇದ್ದಾಗ ಸ್ವಲ್ಪ ಫ್ರೀ ಟೈಮ್ ಇದೆ ಅಂದರೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಆ್ಯಂಡ್ ಈ ಥರ ಗಿಡಗಳು ಎಲ್ಲ ಇಡ್ತೀವಿ ಅಂದರೆ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಇದೆಲ್ಲ ಕ್ಲೀನ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ನಮ್ಮ ಮನೆ ಹತ್ರ ಸಾಕಷ್ಟು ಧೂಳು ಬರೋದ್ರಿಂದ ಬಾಟ್ಲು ಮೇಲೆ ಚೆನ್ನಾಗಿ ಧೂಳು ಕೂತ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ರೀಸೆಂಟಾಗಿ ಮನಿ ಪ್ಲಾಂಟ್ ಎಲ್ಲ ಹಳೆಯದಾಗಿತ್ತು ಅಂತ ಸ್ವಲ್ಪ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಅಂದರೆ ಟ್ರಿಮ್ ಮಾಡಿಬಿಟ್ಟು ಚಿಕ್ಕದಾಗಿ ಇರೋದನ್ನು ಮಾತ್ರ ಇಟ್ಟಿದ್ದೀನಿ. ಆ್ಯಂಡ್ ಕೆಲವು ಬಾಟ್ಲುಗಳಿಗೆ ಇಲ್ಲ, ಆ್ಯಕ್ಚುಲಿ ತಂದು ಬೇರೆ ಹಾಕಬೇಕು. ತುಂಬ ಬಿಸಿಲಿರುತ್ತೆ ಆ್ಯಂಡ್ ಕೆಲವು ಸಲ ಬೇರ್ಗಿಂತ ಕೆಳಗಡೆ ಬಂದುಬಿಡುತ್ತಲ್ಲ ನೀರು, ಹಾಗಾಗಿ ಗಿಡಗಳು ಒಣಗೋಗುತ್ತೆ. ಇಲ್ಲಿ ವಿಂಡೋ ಮೇಲೆ ನಾವು ವುಡ್ ವರ್ಕ್ ಮಾಡಿಸ್ಬೇಕಾದ್ರೆ ಒಂದು ವುಡ್ ಇಷ್ಟದ ಪೀಸ್ಗಳನ್ನ ಇಟ್ಕೊಂಡಿದ್ದೆ, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಬಾಟ್ಲ್ ಇಟ್ಟಿರ್ತೀನಿ. ಇದನ್ನು ಕೆಳಗಡೆ ಹಾಗಾಗಿ ಕರೆಯಾಗಿ ಹೋಗ್ಬಿಡುತ್ತೆ ಅಂತ. ಆ್ಯಂಡ್ ಈ ಬಾಟ್ಲುಗಳೆಲ್ಲ ಕಲರ್ಫುಲ್ಲಾಗಿ ಕೆಲವು ಇರೋದನ್ನು ಹಾಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಎಲ್ಲ ಮನಿ ಪ್ಲಾಂಟ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಬೆಳಗ್ಗೆ ಎದ್ದು ಫಸ್ಟ್ ಅದನ್ನು ಕ್ಲೀನ್ ಮಾಡಿಕೊಂಡು ತಿಂಡಿಗೆ ಅಂತ ಸಿಂಪಲ್ಲಾಗಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ರೆಸಿಪಿ ತುಂಬ ಡೀಟೇಲಾಗಿ ತೋರ್ಸೋಕೆ ಹೋಗಲ್ಲ, ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ. ಆ್ಯಂಡ್ ಹಿಂದಿನ ವಿಡಿಯೋ ಲೈಕೆ ಹೋದಾಗ ತೊಗೊಂಡು ಬಂದಿದ್ದಲ್ಲ ಬ್ರೆಡ್ಡು, ಸೊ ಅದನ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದೆಲ್ಲ ತರಕಾರಿಗಳು ಮನೇಲಿ ಇತ್ತು. ಬೇರೆ ಫ್ಯಾನ್ಸಿ ಸಾಸ್ಗಳು ಅವೆಲ್ಲ ಏನೂ ಇಲ್ಲ, ಜಸ್ಟ್ ತರಕಾರಿನ ಎಲ್ಲ ಹೆಚ್ಕೊಂಡು ಮಿಕ್ಸ್ ಮಾಡಿ ಸ್ಟಫ್ ಮಾಡಿ ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಮೊನ್ನೆ ಆ್ಯಕ್ಚುಲಿ ಐಕೆಗೆ ಹೋಗ್ಬೇಕಾದ್ರೆ ನನಗೆ ತೋರಿಸ್ನಲ್ಲ ಮಾಡ್ರನ್ ಬ್ರೆಡ್ ತೊಗೊಂಡು ಬಂದಿದೆ. ಸೊ ಸಿಂಪಲಾಗಿ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡು ಆಲೂಗಡ್ಡೆ ಒಂದು ಬೇಯಿಸ್ಕೊಂಡಷ್ಟೇ, ಮೆಕ್ಕಿದೆಲ್ಲ ಹಸಿರು, ಯಾವುದು ಫ್ರೈ ಮಾಡಿದ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೆ ಈರುಳ್ಳಿ, ಇದಕ್ಕೆಲ್ಲ ಮಸಾಲೆಗಳು ಹಾಕ್ಬಿಟ್ಟಿದ್ದೀನಿ. ನೀವು ಬೇಕಾದ್ರೆ ಕಾರ್ನು, ಪನ್ನೀರು, ಚೀಸ್ ಏನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇದು ಆಲೂಗಡ್ಡೆ ಒಂದು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ, ಈಗ ಇದಕ್ಕೆ ಆ್ಯಕ್ಚುಲಿ ಬ್ರೆಡ್ಗೆ ನಾನು ಮತ್ತೆ ಬೆಳಗ್ಗೆ ಬಟರ್ ಎಲ್ಲ ಏನೂ ಹಾಕ್ತಿಲ್ಲ, ಜಸ್ಟ್ ಇದನ್ನು ಸ್ಟಫ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಜಾಸ್ತಿನೂ ತಿಂದಂಗಿರುತ್ತೆ ಆ್ಯಂಡ್ ಫಿಲ್ಲಿಂಗಾಗಿರುತ್ತೆ. ಆ್ಯಂಡ್ ನಾನು ಇದನ್ನು ಕ್ಲೀನಾಗಿ ಕೈ ತೊಳ್ಕೊಂಡಿನಿ. ಆ್ಯಂಡ್ ಕೈ ತೊಳ್ಕೊಂಡು ಕ್ಲೀನಾಗಾದರೆ ಸ್ಟಫ್ ಕ್ಲೀನಾಗಿ ಆಗುತ್ತೆ. ಮಾಡಿ 2 ಬ್ರೆಡ್ ಆ್ಯಕ್ಚುಲಿ ಮಾಡ್ರನ್ ಬ್ರೆಡ್ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದೆ. ಇದರ ಬ್ರೆಡ್ ಅಷ್ಟೊಂದು ಮೈದಾ ಅದೆಲ್ಲ ಅಷ್ಟೊಂದೇನು ತರಕ್ಕೆ ಹೋಗಲ್ಲ. ಆ್ಯಂಡ್ ಇದ್ರ ಮೇಲೆ ಇದನ್ನು ಕ್ಲೋಸ್ ಮಾಡಿ, ಸೊ ಇದನ್ನು ಫಸ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಯಾಂಡ್ವಿಚ್ ಮೇಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ಆಗಲಿ, ಇದು ಆನ್ ಆಗೋದು ಗೊತ್ತಾಗುತ್ತೆ. ಇದು ನೋಡಿ, ಇದು ಆನ್ ಆಗಿದೆ, ಅದಕ್ಕೆ ಹೀಟ್ ಆಗ್ತಿದೆ. ಪ್ರೆಸ್ಟೀಜ್ದು ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆಯ್ತು ನಾನು ಪರ್ಚೇಸ್ ಮಾಡಿ, ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಬೇಕಿದ್ರೆ ಬಟರ್ ಹಾಕೋಬೋದು, ನಾನು ಚೂರು ಎಣ್ಣೆ ಸ್ಪ್ರಿಂಕಲ್ ಮಾಡಿ. ಈಗ ಅದಕ್ಕೆ ಒಂದು ಸಲಕ್ಕೆ 2 ಇಡ್ಬೋದು. ಒಂದು ಸಲಕ್ಕೆ 2 ಇಡ್ಬೋದು. ಇದನ್ನ ಇಟ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡೋದು. ಎರಡೂ ಕಡೆ ಗ್ರಿಲ್ ಆಗುತ್ತೆ. ಇದು ಲೈಟ್ ಆ್ಯಕ್ಚುಲಿ ಆನ್ ಆಗಿರುತ್ತೆ. ಈಗ ಹೀಟ್ ಜಾಸ್ತಿ ಆಗಿರೋದ್ರಿಂದ ಆಟೋಮೆಟಿಕಾಗಿ ಆಫ್ ಆಗಿರುತ್ತೆ. ಮತ್ತು ಹೀಟ್ ಕಮ್ಮಿ ಆಯಿತು ಅಂದರೆ ಆನ್ ಆಗಿ ಹೀಟ್ ಹಾಕಿ ಸ್ಟಾರ್ಟ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಆಗುತ್ತೆ, ನಾವೇನು ಟೆಸ್ಟ್ ಮಾಡಬೇಕಾಗಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಎರಡೂ ಕಡೆನೂ ಮಾಮೂಲಿ ಗ್ರಿಲ್ ಸ್ಯಾಂಡ್ವಿಚ್ ರೆಡಿ ಇದೆ. ಇದು ಆ್ಯಕ್ಚುಲಿ ದೊಡ್ಡ ಬ್ರೆಡ್ಡಲ್ಲಿ ಮಾಡೋದು ಚೆನ್ನಾಗಿರುತ್ತೆ, ಬಟ್ ನಮಗೆ ಸಿಕ್ಕಿದ್ದು ಇದೇ ಚಿಕ್ಕದು, ಹಾಗಾಗಿ ಇದರೊಳಗೇ ಮಾಡಿದೆ. ಸೊ ತಿನ್ನೋಕ್ಕೆ ರೆಡಿ ಇದೆ. ಇನ್ನೊಂದಷ್ಟು ಸೆಟ್ಗಳು ಮಾಡಬೇಕು. ಸೊ ಎಸ್, ರೆಡಿ ಇದೆ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಸೇಲ್ ನಡೀತಿತ್ತು ಅಂತ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಚೆನ್ನಾಗಿದೆ. ಇಲ್ಲಿ ನೋಡೋಕ್ಕೆ ಯಾವಾಗಲೂ ಹೊಸ ಥರದ್ದು ಏನೋ ಇಟ್ಟಿರ್ತಾರೆ. ತೋರಿಸ್ತೀನಿ ನಿಮ್ಗಳಿಗೆ ಏನೇನಿದೆ ಅಂತ. ಆ್ಯಂಡ್ ಮಾಮೂಲಿ ಬಟ್ಟೆಗಳು ಇದೇ ಇರುತ್ತೆ. ಅದಲ್ಲದೆ ಈ ಥರದ್ದು ಲೈಕ್ ಪೋರ್ಸಿಲಿನ್ ಐಟಮ್ಸ್ಗಳು ಮಾತ್ರ ತುಂಬ ಚೆನ್ನಾಗಿರೋದು ಇಟ್ಟಿದ್ದಾರೆ. ಜಸ್ಟ್ ಒಂದು ಲುಕ್ ನಿಮ್ಗಳಿಗೆ ತೋರಿಸ್ತೇನೆ. ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಇಡೋಕ್ಕೆ ಹೈಯಾಗಿದೆ. ಇದು ಚಿಕ್ಕದೇ, ಇದೊಂದು ದೊಡ್ಡದು ಅಲ್ಲೇ ತಗೊಳ್ಬೇಕು. ಚೆನ್ನಾಗಿದೆ. ಅದೆಲ್ಲ ಪಂಪ್ಕಿನ್ ಎಲ್ಲ ಏನಕ್ಕದು ಅಲ್ವೋ, ಅದಲ್ವೋ ಇದು ಹುಷಾರು ಇದೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಇದೆಲ್ಲ ನೀವು ಕೇಳಿದ ಅಲಾದಿನ್ ಲ್ಯಾಂಪ್ ಬೇಕು ಅಂತ ಅಲ್ವಾ?
ಜೀನಿ ಇದೆ ಬನ್ನಿ. ಅದಿದೆ ನಮ್ಮ ಬೇಕಾ ಅದು ತೊಗೊಂಡ್ರೆ ಒಂದು ಸೆಟ್ ಆಗುತ್ತೆ. ಅದು ಮೇಲ್ಗಡೆ ಅದೇ ಕಲರ್ ಇಟ್ಟಿದ್ಯಾ ಎಷ್ಟೊಂದು ಇದೆ. ಒಳಗೆ ಬಂದರೆ ನಾರ್ಮಲಾಗಿ ಎಲ್ಲ ಕಡೆ ಸಿಗುತ್ತಲ್ಲ ಅದೇ ಥರ ತುಂಬ ಏನು ಡಿಫ್ರೆಂಟಾಗಿರೋವಂಥದ್ದು ಏನೂ ಕಾಣಿಸ್ಲಿಲ್ಲ ನನಗೆ. ಬಟ್ ಜಸ್ಟ್ ಹೋಗಿದ್ನಲ್ಲ ಅಂತ ಒಳಗಡೆ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋದೆ ಅಷ್ಟೇ. ಇದೆಲ್ಲ ಟಾಪ್ಸ್ಗಳು, ಸೀರೆಗಳು, ಜ್ಯುವೆಲ್ರೀಸ್, ಹಾಗೆ ತಿನ್ನೋಂಥ ಐಟಮ್ಗಳು, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಮಾರ್ತಿರ್ತಾರಲ್ಲ ಅವೆಲ್ಲನೂ ಇತ್ತು. ಸೇಲ್ ಜಸ್ಟ್ ಮನೆ ಹತ್ರ ಹಾಕ್ಕೊಂಡಿದ್ರು ಅಂತ ಹೋಗಿ ಬಂದೆ. ಯೂಶ್ವಲಿ ಸೇಲ್ಗಳಿಗೆ ಹೋದಾಗ ಈ ನಡುವೆ ಬಟ್ಟೆ ಅವೆಲ್ಲ ಏನೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ಅಲ್ಲಿ ಮುಂದ್ಗಡೆ ಹಾಕೊಂಡಿರ್ತಾರಲ್ಲ ಪೋರ್ಸ್ಲಿಂದು ಅದು ತುಂಬ ಇಷ್ಟ ಆಗುತ್ತೆ. ಅದು ತುಂಬ ಕಾಸ್ಟ್ಲಿ ಥರಕ್ಕೆ ಹೋಗಲ್ಲ, ಏನಿದ್ರು ಬರೀ ಎಲ್ಲ 150, 200 ರೂಪಾಯಿ ಆ ಥರದಷ್ಟೇ. ಕೆಲವು ತೊಗೊಂಬಂದೆ, ಕೆಲವು ವೇಸ್ಗಳು ತೋರಿಸ್ತೀನಿ. ಆಮೇಲೆ ನಾನು ತುಂಬ ಲೈಕ್ ಇಂಟೀರಿಯರ್ಗೆ ಸಿಕ್ಕಾಪಟ್ಟೆ ದುಡ್ಡು ಹಾಕೋದು ಆ ಥರ ಅಲ್ಲ. ಎಲ್ಲಿ ಬರೀ 100, 150 ಮಾಮೂಲಿ ಒಂದು ಮಸಾಲೆ ಪುರಿ ತಿನ್ನಕ್ಕೆ ಹೋಗ್ತೀವಿ ಅಂದರೂ 100, 150 ರೂಪಾಯಿ ಹಾಗೆ ಆಗುತ್ತೆ. ಅದ್ರ ಬದಲು ಈ ಥರದ್ದು ಏನಾರು ತಂದಿರ್ತೀನಿ ಕಾಣಿಸ್ದಾಗ. ಇದು ನೋಡಿ ಈ ಥರದ್ದು ಕಲರ್ಸ್ ಇತ್ತು, ಬಟ್ ಕ್ರೀಮ್ ಕಲರ್ ಎಲ್ಲ ಇತ್ತು. ನನಗೆ ಬ್ಲ್ಯಾಕ್ ಬೇಕಿತ್ತು, ಬ್ಲ್ಯಾಕ್ ಆನೆ ಬೇಕಿತ್ತು, ಬಟ್ ಬ್ಲ್ಯಾಕ್ ಸಿಕ್ಕಲಿಲ್ಲ ಅಂತ ಗ್ರೇ ಕಲರ್ ತೊಗೊಂಬಂದೆ. ಒಂಥರ ಡಿಫ್ರೆಂಟಾಗಿದೆ. ಇದು ಆ್ಯಕ್ಚುಲಿ ಒಂದು ಪೇರ್ 2 ತೊಗೊಂಬಂದೆ. ಈ ಥರ ಇದೆ, ಆ ಕಡೆ ಈ ಕಡೆ ಇಡೋಕ್ಕೆ ಚೆನ್ನಾಗಿದೆ. ಇದೆಷ್ಟು ಗೊತ್ತಾ, 150 ರೂಪಾಯಿ. ಅಂದರೆ ಒಂದು ಪೀಸ್ ಜೋಡಿ ಅಲ್ಲ, ಒಂದಕ್ಕೆ 150 ರುಪೀಸ್. ಇದು ಸೊಂಡ್ಲು ಎತ್ತಿರೋದು ಬೇಕಿತ್ತು ನನಗೆ, ಅದಕ್ಕೆ ಸೊಂಡ್ಲು ಎತ್ತಿರೋ ಥರದ್ದು ತೊಗೊಂಡು. ಅದಾದಮೇಲೆ ಇದು ಆ್ಯಕ್ಚುಲಿ ವೇಸ್. ಇದು ಈ ಥರದ್ದು ಮಣ್ಣಲ್ಲಿ ನೋಡಿದ್ದೆ. ಮಣ್ಣಲ್ಲಿ ಅಂದರೆ ಜಸ್ಟ್ ನೇತಾಕೋ ಥರದ್ದಿತ್ತು. ಇದು ಕಲರ್ ಚೆನ್ನಾಗಿತ್ತು ಅಂತ ನೀರು ಹಾಕ್ಬಿಟ್ಟು ಬೇಕಾದ್ರೆ ಜಾಸ್ತಿ ಮನಿ ಪ್ಲ್ಯಾಂಟ್ ಹಾಕಿ ಟೀಪಾಯ್ ಮೇಲೆ ಟೇಬಲ್ಗಳ ಮೇಲೆ ಇಡ್ತೀರಾ ಅಂದರೂ ಚೆನ್ನಾಗಿದೆ. ಆ್ಯಂಡ್ ಇದು ಯೂಶ್ವಲಿ ಈ ಥರ ತೊಗೊಂಬಂದರೆ ಒಂದು ಥರಲ್ಲ, ನಾನು ಜೋಡಿನೇ ತಂದಿರ್ತೀನಿ. ಅದೇನೋ ಫಸ್ಟಿಂದನೂ ಒಂದೊಂದು ಥರದ್ದು ಎಲ್ಲ ಕಾನ್ಸೆಪ್ಟ್ ಇಲ್ಲ. ಅದು ಅಟ್ಲೀಸ್ಟ್ ನಾನಾದರೆ ಒಂದು ತೊಗೊಂಡ್ಬಂದಿರ್ತೀನಿ, 1-2 ತೊಗೊಂಬಂದಿರ್ತೀನಿ. ವೆಂಕಟೇಶ್ ಬಂದರೆ ಯೂಶ್ವಲಿ ಚೆನ್ನಾಗಿರುತ್ತೆ, ಯಾಕಂದರೆ ಮತ್ತೆ ಸಿಗಲ್ಲ ಅಂತ ಆ ಥರದ್ದು. ಆಮೇಲೆ ಎಲ್ಲರೂ ಇಟ್ಟರೆ ಯೂಶ್ವಲಿ ಒಂದು ಈ ಥರ ಇಡ್ತೀವಲ್ಲ, ಹಾಗಾಗಿ ಈ ಥರದ್ದು ಮನುಷ್ಯಂಕ ಆನೆ ಎಲ್ಲ ಜೋಡಿನೇ ತಂದಿದೆ. ಅದಾದಮೇಲೆ ಇದು ತುಂಬ ಇಷ್ಟ ಆಯಿತು. ಮತ್ತು ಇದು 150 ಕೊಟ್ಟಿದ್ದು ಒಂದಕ್ಕೆ. ಆ್ಯಂಡ್ ನೆಕ್ಸ್ಟ್ ತಂದಿದ್ದು ಇದೊಂದು ವೇಸ್ ಮತ್ತು ರಿಂಗ್ ಆ್ಯಂಡ್ ಕ್ರೀಮ್ ಕಲರ್ ನನಗೆ ಫೇವ್ರೆಟ್ ಅಂತ ಇದನ್ನು ತೊಗೊಂಡೆ. ಇದು ಮತ್ತು 200 ರೂಪಾಯಿ. ಈ ಒಳಗಡೆ ಇಡುವಂಥ ಪಾಟ್ಗಳು ತುಂಬ ಚೆನ್ನಾಗಿರೋ ಡಿಸೈನಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಅದರೊಳಗಡೆ ಗಿಡಗಳು ಹಾಕೋಕ್ಕೂ ಚೆನ್ನಾಗಿರುತ್ತೆ ಅಂತ ಈ ಥರದ್ದೊಂದು ಇದನ್ನು ತೊಗೊಂಡ್ಬಂದೆ. ಜಸ್ಟ್ ಪ್ಲಾಂಟರ್ ಅಷ್ಟೇ, ಅಥವಾ ಪಾಟ್ಗಳಲ್ಲಿ ಹಾಕ್ಬಿಟ್ಟು ಒಳಗಿಡ್ತೀರ ಇಟ್ಕೋಬೋದು. ಅದು ಮತ್ತೆ ನಾನು ಹೇಳಿದಾಗೆ ಒಂದು ತರಲಿಲ್ಲ, ಇತ್ತು 2. ಆ್ಯಕ್ಚುಲಿ ಏನು ಗೊತ್ತಾ, ಇದು ಗಿಫ್ಟ್ಗಳು ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ 150, 200. ಬಟ್ ಏನು ಅಂತಂದರೆ ನೀವು ಗಿಫ್ಟ್ ಕೊಟ್ಟವರು ಕ್ಲೀನಾಗಿ ಇಟ್ಕೋಬೇಕಷ್ಟೇ, ಯಾಕೆಂದರೆ ಪೋರ್ಸ್ಲಿನ್ ಆಗಿರೋದನ್ನ ಒಡೆದೋಗುತ್ತೆ. ತುಂಬ ಏನು ಕಾಸ್ಟ್ಲಿ ಇಲ್ಲ. ಸೊ ಜಸ್ಟ್ ಏನೇನೋ ಗಿಫ್ಟ್ ಕೊಟ್ಟು ವೇಸ್ಟ್ ಮಾಡೋ ಬದಲು ಈ ಥರದ್ದು ಬೆಸ್ಟ್. ಇದು 200 ರೂಪಾಯಿ. ಅಥವಾ ನೀವು ಯಾರಿಗಾರ ಕೊಡ್ತೀರಾ ಅಂದರೆ ಡೆಫಿನೆಟ್ಲಿ ಒಂದು ಪಾಟ್ ಇಟ್ಟು ಗಿಡ ಇಟ್ಟೆ ಕೊಡ್ಬೋದು. ರಿಟರ್ನ್ ಗಿಫ್ಟ್ ಥರ ಕೊಡ್ತೀವಿ ಅಂದ್ರೂ ಈ ಥರದ್ದು ಕೊಡ್ಬೋದು. ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಅಂದರೆ ಸಖತ್ತಾಗಿರುತ್ತೆ. ಬಟ್ ನನಗೇನೋ ತುಂಬ ಇಷ್ಟ ಇದೆ ಈ ಥರದ್ದು ಒಂದಷ್ಟು ರಿಟರ್ನ್ ಗಿಫ್ಟ್ಸ್ ಥರ ಎಲ್ಲ ಕೊಡಬೇಕು ಅಂತ. ನೋಡೋಣ ಯಾವಾಗ ಆಗುತ್ತೆ ಅಂತ ನೋಡಿಕೊಂಡು ಕೊಡೋದು. ಸೊ ಇಷ್ಟು ತೊಗೊಂಬಂದ್ವಿ. ಇದು ಆ್ಯಕ್ಚುಲಿ ಇದು ನೀರು ಹಾಕೋಕ್ಕೆ ಉಪಯೋಗಿಸ್ತೀವಲ್ಲ ಆ ಥರ ಶೇಪಲ್ಲಿ ಇರೋವಂಥದ್ದು. ಬಟ್ ಇಲ್ಲಿ ಹೋಲ್ ಇದೆ, ನೀರು ಹಾಕೋಕ್ಕಾಗಲ್ಲ, ಪ್ಲಾಂಟರಾಗೆ ಯೂಸ್ ಮಾಡಬೇಕು. ಇಷ್ಟೇ ತಂದಿದ್ದು, ಬೇರೆ ಏನೇನೂ ಇಲ್ಲ. ಅದು ಬಿಟ್ಟರೆ ಮಾಮೂಲಿ ಬಟ್ಟೆಗಳು, ಇಯರ್ ರಿಂಗ್ಸ್ಗಳು ಅವೆಲ್ಲ ಇತ್ತು. ಅದನ್ನೇನು ನಾನು ಯೂಶ್ವಲಿ ನಡುವೆ ತರಕ್ಕೆ ಹೋಗಲ್ಲ, ಯಾಕೆಂದರೆ ಅದೆಲ್ಲ ಸುಮ್ಮನೆ ತೊಗೊಳೋದು ಇಡೋದು ಆಗ್ತದೆ ಅಂತ. ಸೊ ಇಷ್ಟೆಲ್ಲ ಸೇರಿ ಆಲ್ಮೋಸ್ಟ್ 1,500 ಆಯ್ತು ಅಷ್ಟೇ. ತುಂಬ ಏನಾಗಲಿಲ್ಲ. ಸೊ ಪರವಾಗಿಲ್ಲ, ಏನೋ ಒಂದು ಚೆನ್ನಾಗಿರೋ ತಂದಿರ್ತಲ್ಲ, ಏನೋ ಒಂದು ಖುಷಿ ಮನಸ್ಸಿಗೆ, ಏನೋ ತೊಗೊಂಬಂದಿದ್ದೀವಿ, ಏನೋ ಒಂದು ಅದನ್ನು ಅರೇಂಜ್ ಮಾಡ್ಕೋತೀವಿ ಅಂತ. ಸೊ ನೀವುಗಳು ಯಾರು ನಂತರ ಇದ್ದೀರಾ ಅಂತ ಹೇಳೋದನ್ನ ಮಿಸ್ ಮಾಡಿಬಿಡಿ. ಆ್ಯಂಡ್ ಮತ್ತೆ ಕಾಮೆಂಟ್ ಹಾಕ್ಬಿಡಿ, ಇಷ್ಟೊಂದೆಲ್ಲ ತೊಗೊತೀರಂದ್ರೆ ಇಷ್ಟೊಂದು ತುಂಬ ಕಮ್ಮಿ ದುಡ್ಡು ಇದ್ದರೆ ಮಾತ್ರ ನಾನು ಈ ಥರದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಿ ತೊಗೊಂಡು ಬಂದಿರ್ತೀನಿ. ಅದೇ ಇದನ್ನು 1000 ರೂಪಾಯಿ ಅಂದರೆ ಗ್ಯಾರಂಟಿ ನಾನು ತರ್ತಿರಲಿಲ್ಲ, ಏನೇ ವರ್ಕ್ಮ್ಯಾನ್ಶಿಪ್ ಇದ್ರು. ಸೊ ಇಷ್ಟು ಶಾಪಿಂಗ್ ಆಗಿತ್ತು. ಸೊ ಇಷ್ಟು ನಮ್ಮ ಶಾಪಿಂಗ್ ಆಗಿತ್ತು. ಶಾಪಿಂಗ್ ಅಂತ ಹೋಗಲೇ ಇಲ್ಲ ಆ್ಯಕ್ಚುಲಿ, ಹಣ್ಣು ತರೋಕ್ಕೆ ಅಂತ ಹೋದ್ವಿ. ಅಲ್ಲಿ ಪಕ್ಕ ಒಂದು ಹಣ್ಣಿನ ಅಂಗಡಿ ಇದೆ. ಯೂಶ್ವಲಿ ನಾವು ಅಲ್ಲೇ ಹಣ್ಣು ತೊಗೊಂಬರೋದು. ಹಣ್ಣು ತೊಗೊಂಬರೋಕ್ಕೆ ಅಂತ ಹೋಗಿ ಆಚೆ ಗಾಡಿ ತೆಗಿಬೇಕಾದ್ರೆ ಇದೊಂದು ಸೇಲ್ ಕಾಣಿಸ್ತು. ಆಚೆ ಎಲ್ಲ ಇದೆಲ್ಲ ಇಟ್ಟಿದ್ರಾ, ಏನಂದ್ರು ಕಣ್ಣು ಎಳಿತಾ ಕಡೆ ಅಂತ ಹೋದ್ವಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲೂ
ಜಸ್ಟ್ ಫೋಟೋಸ್ಗಳು ಹಾಕಿದೆ. ತುಂಬ ಜನ ಕಾಮೆಂಟ್ ಮಾಡಿ ಇದು ಎಲ್ಲಿ ತುಂಬ ಚೆನ್ನಾಗಿದೆ, ಲಿಂಕ್ಗಳಿದ್ರೆ ಕೊಡಿ ಅಂತ. ಸೊ ಯೂಶಲಿ ಇದಕ್ಕೆಲ್ಲ ಏನು ಲಿಂಕ್ಗಳು ಸಿಗಲ್ಲ. ನಿಮ್ಮ ಮನೆ ಹತ್ರನೇ ಯಾವುದೇ ಈ ಥರ ಕ್ರಾಫ್ಟ್ ಬಜಾರು, ಸಹಾರಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬಜಾರ್ ಈ ಥರದ್ದು ಹಾಕಿದರೆ ಹೋಗಿ ವಿಸಿಟ್ ಮಾಡಿ. ಕೆಲವು ಚೆನ್ನಾಗಿರೋದು ಇಟ್ಟಿರ್ತಾರೆ. ಹಾಗಾಗಿ ಇಷ್ಟನ್ನ ತೊಗೊಂಡು ಬಂದೆ. ಆ್ಯಂಡ್ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಆ್ಯಂಡ್ ಇದನ್ನು ಮತ್ತೆ ಯಾವ ಥರ ಅರೇಂಜ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಮನೆ ಇಂಟೀರಿಯರ್ದೆಲ್ಲ ತೋರಿಸಿದ್ನಲ್ಲ, ಗಿಡಗಳದೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀನಿ. ತುಂಬ ಜನ ನನಗೆ ಪರ್ಸ್ನಲಿ ಕಾಮೆಂಟ್ ಮಾಡ್ತಿದ್ರಿ, ಇದೆಲ್ಲಿ ತೊಗೊಂಬಂದ್ರಿ, ಅದನ್ನು ಎಲ್ಲಿಂದ ಸಿಕ್ತು ಅಂತೆಲ್ಲ. ಸೊ ಯೂಶ್ವಲಿ ನಾನು ಹೋದಾಗ ಎಲ್ಲಿ ತೊಗೊಂಬಂದಿರ್ತೀನಿ ಅನ್ನೋದನ್ನು ನಿಮ್ಗಳಿಗೆ ತೋರಿಸಿರ್ತೀನಿ. ಸೊ ಹಾಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ಬರುತ್ತೆ. ಆಗ ನೀವು ಎಲ್ಲ ವೀಡಿಯೋಗಳನ್ನು ಕಂಟಿನ್ಯೂಸ್ ಆಗಿ ನೋಡ್ಬೋದು. ಸೊ ಇಷ್ಟು ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.